ಇವು ಕೆಲ್ಸಕ್ಕೆ ಬೇರೆ ಟೈಮ್ ಆಗ್ತೈತೆ. ಇವಳು ಕಾಫಿ ತೊಗೊಂಬರ್ತೀನಿ ಅಂದ್ಲು, ಇನ್ನೂ ಬರಲಿಲ್ಲ. ಮಾನ್ಸ, ಮಾನ್ಸ, ಬೇಗ ತಗೊಂಬಾರೆ ಕಾಫಿ, ನಂಗೆ ಟೈಮ್ ಆಗ್ತಿದೆ, ಹೋಗ್ಬೇಕು ಆಫೀಸ್ಗೆ. ಒಂದೇ ಸೆಕೆಂಡ್ ಆಯ್ತಿರಿ, ತಗೊಂಬರ್ತಾ ಇದ್ದೀನಿ. ತಗೊಳ್ಳಿ. ತುಂಬ ಚೆನ್ನಾಗಿದೆ ಕಾಫಿ. ಮಾನ್ಸ, ಹಂಗೆ ಅವ್ರೇನೋ ಇವತ್ತು ಸೀರೆ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಣಿ ಅಕ್ಕಗೂ ಹೇಳ್ಬಿಡು, ಸೀರೆ ಹಂಗೆ ತೊಗೊಂಬಿಡ್ರಿ. ಆಯಿತು, ಸರಿ ರೀ. ಸರಿ, ನಂಗೆ ಟೈಮ್ ಆಗ್ತೈತೆ, ನಾನು ಹೋಗ್ತೀನಿ ಆಫೀಸ್ಗೆ. ಸರಿ ರೀ. ತಾಯಿ ಅದಕ್ಕೆ ಇಲ್ಲೇ ನಿಂತ್ಕೊಂಡಿನಿ, ಒಂದು ಮಾತು ಆಫೀಸಿಗೆ ಹೋಗಿ ಬರ್ತೀನಮ್ಮ ಅಂತ ಬರಲಿಲ್ಲ ನನ್ನ ಮಗನ ಬಾಯಾಗ. ಈಕಿ ಏನೇನು ತುಂಬ್ಯಾಳೆ ನನ್ನ ಮಗನ ತಲೆಯಾಗ. ಏನತ್ತೆ ನೀನು ಮಾತಾಡೋದು ಹೆಂಗೈತೆ ಅಂದರೆ ನಿನ್ನ ಮಗನಿಗೆ ನಾನೇ ಹೇಳ್ಕೊಟ್ಟಂಗೆ ಐತೆ. ನೀವು ಆಫೀಸಿಗೆ ಹೋಗ್ಬೇಕಾದ್ರೆ ನಿಮ್ಮ ಅಮ್ಮನಿಗೇನು ಹೇಳೋಬೇಡ್ರಿ ಅಂತೇಳಿ. ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನ? ನೀನು ಹೇಳ್ಕೊಟ್ಟಿದ್ದಕ್ಕೆ ನನ್ನ ತಮ್ಮ ಇಷ್ಟೊಂದು ಬದಲಾಗಿರೋದು. ಮೊದಲು ಆಫೀಸಿಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮಗೆಲ್ಲ ಹೇಳಿ ಹೋಗ್ತಾ ಇದ್ದ ಅಂಥವನು ಇವಾಗ ಒಂದು ಮಾತು ಏನು ಹೇಳಿ ಹೋಗಲ್ಲ. ಎಲ್ಲ ನೀನು ಹೇಳ್ಕೊಟ್ಟು ನನ್ನ ತಮ್ಮನ್ನ ಹಿಂಗೆ ಬದಲಾಯಿಸಿರೋದು ನೀನು. ನೋಡಿ ರಾಣಿ ಅಕ್ಕ, ನೀನು ಇಲ್ಲಿ ಅತ್ತೆ ಸೊಸೆ ನಾವು ಮಾತಾಡ್ತಾ ಇದ್ದೀವಿ. ಸೆಂಟ್ರಲ್ ನಂದೆಲ್ಲಿಡ್ಲಿ ಅಂತೇಳಿ ನೀನು ಬರೋಕ್ಕೆ ಹೋಗ್ಬೇಡ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿರೋದು ಕಲಿ. ನಾನು ಯಾಕೆ ಹೇಳ್ಕೊಡ್ತೀನಿ ನಿನ್ನ ತಮ್ಮಗೆ? ನಾನು ಯಾಕೆ ಹೇಳ್ಕೊಡ್ಬೇಕು ಅಂತ? ಯಾಕೆ ಅವ್ರಿಗೆ ಕಣ್ಣು ಕಾಣಿಸೋದಿಲ್ವಾ ಮನೇಲಿ ಏನೋ ಆಗುತ್ತೆ ಏನೋ ಹೋಗುತ್ತೆ ಅಂತ? ಅದರಿಂದ ಏನಾದರೂ ಅವ್ರಿಗೆ ಬೇಜಾರಾಗಿರ್ಬೋದು, ಹೇಳ್ದೆ ಹೋಗಿರ್ಬೋದು. ಅದಕ್ಕೆಲ್ಲ ನಾನು ಕಾರಣ ಆಗ್ತೀನಾ? ಹಂಗೆ ರಾಣಿ ಅಕ್ಕ ಅವ್ರು ಹೋಗುವಾಗ ಹೇಳೋದ್ರು, ಇವತ್ತೇನೋ ಅವರು ಸೀರೆ ತೊಗೊಂಡು ಬರ್ತಾರಂತೆ, ತಗೊಳಕ್ಕೆ ಹೇಳಿದರು. ಮತ್ತೆ ತೊಗೊಂಬಿಡ್ರಿ ಸೀರೆಗಳು, ಬರುತ್ತಂತೆ ನೋಡಿ. ಅವಳು ಸೀರೆ ತಗೊಳ್ಳೋದು ನೀನೇನು ಹೇಳೋದು? ತಗೊತಾಳೆ ಅವಳು ಸೀರೆ. ನೀನು ಹೇಳಲ್ಲ ಅಂದ್ರೆ ಏನು ಸೀರೆ ತಗೊಳ್ಳಲ್ಲೇನು ಅವಳು? ಅಯ್ಯೋ, ನಿಮ್ಗಳ ಹತ್ರ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ಕಾಫಿ ಬೇಕಾ ಹೇಳ್ರಿ, ಇಬ್ರಿಗೂ ಕಾಫಿ ತೊಗೊಂಬಂದು ಕೊಡ್ತೀನಿ. ನನಗೆ ಒಳಗಡೆ ಬೇಕಾದಷ್ಟು ಕೆಲಸ ಐತೆ. ನೋಡಮ್ಮ ನಿನ್ನ ಸೊಸೆ ಹೆಂಗೆ ಹೆಚ್ಕೊತಾ ಇದ್ದಾಳೆ ದಿನ. ಈ ಕಾಫಿ ಕುಡ್ದಿದ್ದು ಇಲ್ಲೇ ಬಡ್ದು ಹೋದ್ಲೋಳು. ಇದು ಯಾರು ಎತ್ತಬೇಕನ್ನಿಲ್ಲ ಕಾಫಿ ಕುಡ್ದಿದ್ದು? ಮಾನ್ಸಿ, ಈ ಕಾಫಿ ಕುಡ್ದಿದ್ದು ಯಾರು ಎತ್ತಬೇಕು? ಬಂದು ತಗೊಂಡೋಗಿದ್ದಾನ? ಅತ್ತೆ, ನಾನು ಮರ್ತು ಬಂದ್ಬಿಟ್ಟೆ, ಬರೋರಂಗೆ ತಗೊಂಬಂದ್ಬಿಡ್ರಿ. ನೋಡಮ್ಮ, ನಿನಗೆ ಹೇಳ್ತಾಳೆ ಕಾಫಿ ಕುಡ್ದಿರೋ ತಗೊಂಬಂದು ಇಡೋ ಅಂತೇಳಿ. ಮುಗೀತು ಬಿಡು ನಿನ್ನ ಕತೆ. ಹೌದು, ಏನಮ್ಮ ಇದು ಗೊರ್ರ ಅಂತೇಳಿ ಸೌಂಡ್ ಬರ್ತೈತೆ ಅವಾಗಿಂದ? ಅದಾ, ಅಲ್ಲಿ ಏನೋ ಹಿಂದೆ ಅವರು ಗಿಡ ಏನೋ ಕೊಯ್ತವ್ರಲ್ಲಿ, ಅದು ಮರ ಕೊಯ್ತಾ ಇರೋದು. ಸೌಂಡು ಕೊಯ್ ಅಂತ ಕೇಳಿಸ್ತೈತೆ. ಮುಂಜಾನೆಯಿಂದ ಹಂಗೆ ಇಟ್ಕೊಂಡು ಗೊಯ್ ಅನ್ಕೊಂಡು ಸೌಂಡು. ಆಯಿತು, ನಾನು ಹೋಗಿ ಕಾಫಿ ಮಾಡಿ ಹೇಳೋಣ. ಹೋಗಿ ಕಾಫಿ ತಗೊಂಬರ್ತೀನಿ, ಕುಡಿ ಅಂತಿ, ಇಲ್ಲೇ ರೆಸ್ಟ್ ಮಾಡ್ಕೊಂತ ಬರ್ತೀನಿ. ಆಯಿತು, ತಗೊಂಬ ಕಾಫಿ. ಅಮ್ಮ, ನೀನು ಯಾಕೆ ತಗೊಂಡು ಹೋಗ್ತೀಯಮ್ಮ ಕಾಫಿ? ಅವಳು ಹೇಳಿದ್ಲಂತ ನೀನು ಈ ಕಾಫಿ ಕಪ್ ಕುಡ್ದಿರೋ ತಗೊಂಡೋಗಿ ಕೊಡ್ತೀಯೇನು? ಇಂಥವು ಮಾಡಿದರೆ ಮತ್ತಿನ್ನ ಸೊಕ್ಕು ಬಂದ್ಬಿಡ್ತದೆ ಅಕ್ಕಿಗೆ. ಇವೇನು ಮಾಡಬೇಡ, ನೀನು ಹೋಗಮ್ಮ ಒಳಗ. ಇರಲಿ ಬಿಡವ, ಏನು ಕೈ ಸರಿತದ ನನಗೆ. ಹೋಗಿ ಅಲ್ಲಿ ಬಡದು ಕಾಫಿ ತಗೊಂಬರ್ತೀನಿ. ಹೇಳಿದ ಮತ್ತೆ ಕೇಳಬೇಡ, ಏನಾದರೂ ಮಾಡೋಗು. ಮೇಡಮ್ ಅವ್ರಿಗೆ ಇವತ್ತು ಫ್ರೀ ಟೈಮ್ ಆಯ್ತೇನೋ ಈ ಕಡೆ ಬರೋದಕ್ಕೆ? ಇಲ್ಲ ಕಣೆ, ಹಂಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ಟಾಕ್ ಎಲ್ಲ ಬಂದ್ಬಿಟ್ಟಿತ್ತಾ ಸಾರಿದು, ಹಂಗಾಗಿ ಬರೋಕ್ಕಾಗಿಲ್ಲ. ಆಯಿತು, ಸ್ವಲ್ಪ ಹೊತ್ತು ಕೂತ್ಕೋ. ಅಮ್ಮ ಕಾಫಿ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ, ಕಾಫಿ ಮಾಡ್ಕೊಂಬರ್ತಾರೆ, ಕುಡಿದು ಹೋಗುವಂತೆ. ಇಲ್ಲಪ್ಪ, ನನಗೆ ಅಷ್ಟೊತ್ತು ಪುರ್ಸೊತ್ತಿಲ್ಲ. ನನಗೆ ಅಲ್ಲಿ ಲೋಡ್ ಬಂದಿದೆ ಅಂತೆ, ಹೋಗಬೇಕು. ಅದಕ್ಕೆ ಈ ರೋಡಿಗೆ ಬಂದಿದ್ನಲ್ಲ, ಹಂಗೆ ಸಾರಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನನಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆ, ಅದು ಅನ್ಲೋಡ್ ಮಾಡಿಸ್ಕೊಬೇಕು. ಸ್ಟಾಕ್ ಬಂದಿದೆ, ನಾನು ಹೋಗ್ತೀನಿ. ಮತ್ತೆ ಯಾವಾಗಾದ್ರೂ ಬರ್ತೀನಿ, ಬೇಜಾರಾಗಬೇಡ. ಸರಿ ರಾಣಿ, ಬಾಯ್.